ಖ್ಯಾತ ಉದ್ಯಮಿ ಸಿಜೆ ರಾಯ್ ಸಾವು ಪ್ರಕರಣ, ಆತ್ಮಹತ್ಯೆ ಹಿಂದೆ ಬೇರೆಯದ್ದೇ ರಹಸ್ಯ. ತನಿಖೆಗಾಗಿ ರಾಜ್ಯ ಸರ್ಕಾರದಿಂದ ಎಸ್ಐಟಿ ರಚನೆ. ಕಾನ್ಫಿಡೆಂಟ್ ಗ್ರೂಪ್ ಸಂಸ್ಥಾಪಕ ಸಿಜೆ ರಾಯ್ ಅವರ ನಿಗೂಢ ಆತ್ಮಹತ್ಯೆ ಪ್ರಕರಣಕ್ಕೆ ಹೊಸ ತಿರುವು ಸಿಕ್ಕಿದೆ. ಕಚೇರಿಯ ಮೇಲೆ ದಾಳಿ ನಡೆಸಿದ ಪೊಲೀಸರು ರಾಯ್ ಅವರ ವೈಯಕ್ತಿಕ ಡೈರಿಯನ್ನು ವಶಪಡಿಸಿಕೊಂಡಿದ್ದಾರೆ. ಈ ಡೈರಿಯಲ್ಲಿ ದಕ್ಷಿಣ ಭಾರತದ ಪ್ರಮುಖ ನಟಿಯರು, ಮಾಡೆಲ್ಗಳು ಹಾಗೂ ಪ್ರಭಾವಿ ರಾಜಕಾರಣಿಗಳ ಹೆಸರುಗಳು ಪತ್ತೆಯಾಗಿರುವುದು ತೀವ್ರ ಕುತೂಹಲ ಮೂಡಿಸಿದೆ. ವಿಶೇಷ ವರದಿ ಮಾಗನೂರು ಎಂ ಶಿವಕುಮಾರ್, ಮಾಮರ ಮೀಡಿಯಾ, ಮಳವಳ್ಳಿ. ಕನ್ನಡದಲ್ಲಿ ಬೊಟ್ಟಿಗೆ 50 ಸಿನಿಮಾ ಮಾಡ್ತೀನಿ ಅಂತ 25 ನಿರ್ದೇಶಕರಿಗೆ ಅಡ್ವಾನ್ಸ್ ಕೂಡ ಮಾಡಿದ್ರಂತೆ ಸಿಜೆ ರಾಯ್. ಅಚ್ಚರಿ ಅಂದ್ರೆ ಬರೋಬ್ಬರಿ 25 ನಿರ್ದೇಶಕರಿಗೆ ತಲಾ 5 ಲಕ್ಷ ಅಡ್ವಾನ್ಸ್ ಕೊಟ್ಟಿದ್ದ ರಾಯ್ ಆ ಬಳಿಕ ಸಿನಿಮಾನು ಮಾಡಲಿಲ್ಲ, ಅಡ್ವಾನ್ಸ್ ವಾಪಸ್ ಕೂಡ ಕೇಳಿಲ್ಲ. ಇತ್ತ ಕಿರುತೆರೆಯ ಜನಪ್ರಿಯ ಶೋಗಳಿಗೂ ಸ್ಪಾನ್ಸರ್ಶಿಪ್ ಕೊಟ್ಟು ಧಾರಾಳವಾಗಿ ಖರ್ಚು ಮಾಡ್ತಾ ಇದ್ರು ಸಿಜೆ ರಾಯ್. ಸರಿಗಮಪ ಶೋ ವೇಳೆ ಹನುಮಂತನಿಗೆ ಬಹುಮಾನ ಕೊಡೋದರ ಜೊತೆಗೆ ಒಂದು ಮನೆಯನ್ನ ಕೊಡ್ತೀನಿ ಅಂತ ಅನೌನ್ಸ್ ಮಾಡಿ ಎಲ್ಲರನ್ನೂ ಅಚ್ಚರಿಗೆ ದೂಡಿದ್ರು. ಬಿಗ್ ಬಾಸ್ ಕನ್ನಡ ಪ್ರತಿ ಸೀಸನ್ ವಿಜೇತನಿಗೂ 50 ಲಕ್ಷ ಬಹುಮಾನ ಕೊಡ್ತಾ ಇದ್ದಿದ್ದು ಕಾನ್ಫಿಡೆಂಟ್ ಗ್ರೂಪ್. ಖುದ್ದು ಸಿಜೆ ರಾಯ್ ಕಾರ್ಯಕ್ರಮಕ್ಕೆ ಬಂದು ವೇದಿಕೆ ಮೇಲೆ ಸ್ಪರ್ಧಿಗಳಿಗೆ ಪ್ರಶಸ್ತಿ ಮೊತ್ತವನ್ನ ಕೊಡ್ತಾ ಕ್ಯಾಮ್ರಾಗೆ ಪೋಸ್ ಕೊಡ್ತಾ ಇದ್ರು. ಹೀಗೆ ಕಿರುತೆರೆಯ ಶೋಗಳಿಗೆ ಧಾರಾಳವಾಗಿ ಖರ್ಚು ಮಾಡಿ ಸ್ಪಾನ್ಸರ್ಶಿಪ್ ಮಾಡೋದು ಸಿಜೆ ರಾಯ್ ಬಿಸ್ನೆಸ್ ನ ಒಂದು ದಾಳವಾಗಿತ್ತು. ಇಂಥ ವೇದಿಕೆಗಳ ಮೂಲಕ ಕಾನ್ಫಿಡೆಂಟ್ ಗ್ರೂಪ್ಗೆ ಭರ್ಜರಿ ಪ್ರಚಾರ ಸಿಗ್ತಾ ಇತ್ತು. ಜನರಲ್ಲಿ ಈ ಗ್ರೂಪ್ ಬಗ್ಗೆ ವಿಶ್ವಾಸ ಹುಟ್ಟಿಕೊಳ್ತಾ ಇತ್ತು. ಕಾನ್ಫಿಡೆಂಟ್ ಗ್ರೂಪ್ ನ ಪ್ರಾಪರ್ಟಿಗಳು ಬಿಸಿ ಬಿಸಿ ದೋಸೆಯಂತೆ ಸೇಲ್ ಆಗ್ತಾ ಇದ್ವು. ಸ್ಟಾರ್ ಸಿಂಗರ್ ಎಂಬ ಜನಪ್ರಿಯ ಟಿವಿ ಕಾರ್ಯಕ್ರಮಕ್ಕೆ ಹಣಕಾಸು ಒದಗಿಸುವ ಮೂಲಕ ಕಾನ್ಫಿಡೆಂಟ್ ಗ್ರೂಪ್ ಕೇರಳದಲ್ಲೂ ಮನೆ ಮಾತಾಗಿತ್ತು. ಹೀಗೆ ಕಿರುತೆರೆ, ಹಿರಿತೆರೆ ಜೊತೆಗೆ ಸಿಜೆ ರಾಯ್ಗೆ ನೇರ ಸಂಪರ್ಕ ಇತ್ತು. ಸಹಜವಾಗಿ ನಟ ನಟಿಯರ ಮಾಡೆಲ್ಗಳ ಸಂಪರ್ಕವೂ ಇತ್ತು. ಹೀಗಿರುವಾಗಲೇ ನಟಿಯೊಬ್ಬರ ಜೊತೆಗಿನ ಸಿಜೆ ರಾಯ್ ನಂಟಿನ ಕತೆ ರೆಕ್ಕೆ ಪುಕ್ಕ ಕಟ್ಕೊಂಡು ಹಾರಾಡತೊಡಗಿತ್ತು. ಮಾಡೆಲ್ಗಳ ಜೊತೆಗೆ ರಾಯ್ ಜಾಲಿ ಮೂಡ್ ನಲ್ಲಿರುವ ಫೋಟೋಸ್ ಸದ್ದು ಮಾಡಿದ್ವು. ಸದ್ಯ ಸಿಜೆ ರಾಯ್ ಅಗಲಿಕೆ ಬಳಿಕ ಅವರ ಆತ್ಮಹತ್ಯೆಗೆ ಇಂಥದ್ದು ಒಂದು ಕಾರಣ ಇರಬಹುದು ಅನ್ನುವ ನಿಟ್ಟಿನಲ್ಲಿ ತನಿಖೆ ನಡೀತಾ ಇದೆ. ಸಿಜೆ ರಾಯ್ ಯಾರ್ಯಾರಿಗೆ ಹಣ ಕೊಟ್ಟಿದ್ರು, ಅವರ ಡೈರಿಯಲ್ಲಿ ಯಾರೆಲ್ಲರ ಹೆಸರು ಉಲ್ಲೇಖ ಆಗಿದ್ವು ಅನ್ನೋದರ ತನಿಖೆ ನಡೀತಾ ಇದೆ. ಸಿಜೆ ರಾಯ್ ಎದೆ ಸೀಳಿದ ಬುಲೆಟ್ ಎಫ್ಎಸ್ಎಲ್ಗೆ ರವಾನೆ. ಬಲಕೈಯಿಂದ ಎದೆಗೆ ಗುಂಡು ಹಾರಿಸಿಕೊಂಡಿದ್ರು. ಎದೆಯ ಎಡಭಾಗದ ಮೂಲಕ ದೇಹವನ್ನ ಪ್ರವೇಶಿಸಿದ ಗುಂಡು ಬೆನ್ನಿನಲ್ಲಿ ಲಾಕ್ ಆಗಿತ್ತು. ಪೋಸ್ಟ್ ಮಾರ್ಟಂ ವೇಳೆ ಬುಲೆಟ್ ಹೊರತೆಗೆಯಲಾಗಿದ್ದು ಹೆಚ್ಚಿನ ತನಿಖೆಗಾಗಿ ಎಫ್ಎಸ್ಎಲ್ಗೆ ರವಾನಿಸಲಾಗಿದೆ. ಎಡಗಡೆ ಭಾಗದಲ್ಲಿ ಹೃದಯ ಸೀಳ್ಕೊಂಡು ಹೋಗಿದೆ, ಮತ್ತೆ ಹೊಟ್ಟೆನ ಸೀಳ್ಕೊಂಡು ಸ್ಪ್ಲೀನಿಕ್ ರಪ್ಚರ್ ಆಗಿದೆ, ಮತ್ತೆ ಲೋವರ್ ಶ್ವಾಸಕೋಶದ ಒಂದು ಲೋವರ್ ಲೋಬ್ ಏನಂತ ಹೇಳ್ತೀವಿ ಅದು ಕೊಲ್ಯಾಪ್ಸ್ ಆಗಿದೆ. ಆತ್ಮಹತ್ಯೆ ಬಗ್ಗೆ 10 ಸಂಶಯಗಳು ಮೂಡಿರುವ ಹಿನ್ನೆಲೆ ಪ್ರಕರಣದ ತನಿಖೆಗಾಗಿ ಸರ್ಕಾರ ಎಸ್ಐಟಿ ರಚನೆ ಮಾಡಿದೆ. ಐಪಿಎಸ್ ಅಧಿಕಾರಿ ವಂಶೀಕೃಷ್ಣ ನೇತೃತ್ವದಲ್ಲಿ ಎಸ್ಐಟಿ ರಚನೆ ಮಾಡಲಾಗಿದೆ. ಈ ಬಗ್ಗೆ ಖುದ್ದು ಗೃಹ ಸಚಿವ ಪರಮೇಶ್ವರ್ ಮಾಹಿತಿ ನೀಡಿದ್ದಾರೆ.